ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ನೋಡ್ತಾ ಹೋಗೋಣ. ಬಿಜೆಪಿಯ ಟಿಕೆಟ್ ಸಿಗದಿದ್ದಕ್ಕೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶೆಟ್ಟರ್ ಸೇರ್ಪಡೆಯಾಗುವುದು ಬಹುತೇಕ ಖಚಿತವಾಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರಾದ ರಣದೀಪ್ ಸುರ್ಜೇವಾಲಾ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಜಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರ ಜೊತೆ ಸಭೆ ನಡೆಸಿದರು. ಬೆಂಗಳೂರಿನ ಶಾಮನೂರು ಅಪಾರ್ಟ್ಮೆಂಟ್ನಲ್ಲಿ ಚೌಕಾಸಿ ಸಭೆ ನಡೆಸಿದ್ದು, ಶೆಟ್ಟರ್ ಚೌಕಾಸಿಗೆಲ್ಲ ಸುರ್ಜೇವಾಲಾ, ಡಿಕೆಶಿ, ಸಿದ್ದು ಒಪ್ಪಿಗೆ ಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಶೆಟ್ಟರ್ ಜೊತೆ ಆಲ್ಮೋಸ್ಟ್ 2 ಗಂಟೆಗೂ ಹೆಚ್ಚಿನ ಕಾಲ ಸಭೆ ನಡೆಸಿದ ಕಾಂಗ್ರೆಸ್ ನಾಯಕರು ಏನೂ ಮಾತಾಡದೆ ಅಲ್ಲಿಂದ ಹೊರಟಿದ್ರು. ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಕೊಟ್ಟ ಮೇಲೆ ಮುಂದಿನ ಒಂದು ನಡೆ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕಾಗಿ ಇನ್ನೂ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇನೆ. ಇದೆಲ್ಲ ನಿರ್ಧಾರ ಆದಮೇಲೆ ಮತ್ತೆ ನಿಮ್ಮ ಮಾಧ್ಯಮದ ಮುಂದೆ ಬಂದು ನನ್ನ ಮುಂದಿನ ಆಕ್ಷನ್ ಬಗ್ಗೆ ನಾನು ಹೇಳ್ತೀನಿ. ನೋಡ್ರಿ, ನಾನು ಇನ್ನೂ ಯಾರಿಗೂ ಭೇಟಿಯಾಗಿಲ್ಲ, ಯಾರ ಜೊತೆ ಮಾತಾಡಿಲ್ಲ. ನಾನು ಇನ್ನೂ ನೇರವಾಗಿ ಯಾವುದೇ ನಾಯಕರನ್ನ ಭೇಟಿಯಾಗಿಲ್ಲ. ಫೀಲರ್ಸ್ ಅನ್ನು ಕಳಿಸಿದ ಬಿಟ್ರೆ ನಾನು ಇನ್ನೂ ನೇರವಾಗಿ ಯಾರು ಕೂಡ ಇಲ್ಲ ಯಾರ ಜೊತೆನೂ ನಾನು ಮಾತಾಡಿಲ್ಲ. ಓನ್ಲಿ ಫೀಲರ್ಸ್ ಬಂದದಷ್ಟೇ. ನೋಡಿ, ನಾ ಏನಂತೀನಿ, ನಾನು ಕೇಳಿದ್ ಬರೀ ಒಂದು MLA ಸೀಟ್, ಮತ್ತೇನು ಕೇಳಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 8:15ಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. 8:30ಕ್ಕೆ ಜಗದೀಶ್ ಶೆಟ್ಟರ್, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ. ಜಗದೀಶ್ ಶೆಟ್ಟರ್ ಜೆಡಿಎಸ್ ಸೇರ್ತಾರಾ ಅನ್ನುವ ಪ್ರಶ್ನೆಗೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮದು ಕಾರ್ಯಕರ್ತರ ಸಣ್ಣ ಪಕ್ಷ, ಅಂತಹ ದೊಡ್ಡ ನಾಯಕರನ್ನ ಆಹ್ವಾನ ಕೊಟ್ಟು ಕರೆಯುವ ಮಟ್ಟಕ್ಕೆ ನಮ್ಮ ಪಕ್ಷ ಇಲ್ಲ, ನಾವು ಅವರ ಜೊತೆ ಸಂಪರ್ಕದಲ್ಲಿಯೂ ಇಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ನಮ್ಮ ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಅವರ ಪಕ್ಷದ ಆಂತರಿಕವಾದಂಥ ಬೆಳವಣಿಗೆಗಳು. ಅವರೊಬ್ಬ ಅನುಭವಸ್ಥ ರಾಜಕಾರಣಿ ಇದ್ದಾರೆ. BJPನಲ್ಲಿ ಜನಸಂಘದಿಂದ ಕೆಲಸ ಮಾಡಿರ್ತಕ್ಕಂಥವ್ರು. ಬಹುಶಃ ಅವರು ಇಲ್ಲ, ನನ್ನ ಹತ್ರ ಯಾವ ಸಂಪರ್ಕ ಇಲ್ಲ. ನಮಗೆ ಅಂಥ ದೊಡ್ಡ ನಾಯಕರುಗಳ ಅವಶ್ಯಕತೆ ಇಲ್ಲ. ಸಣ್ಣವರು ಯಾವ್ದಾದ್ರು ಬಂದರೂ ತಗೋತೀವಿ. ಸಣ್ಣವರು ನಮ್ಮ ಪಕ್ಷ, ಯಾಕಂದರೆ ಸಣ್ಣ ಪಕ್ಷ. ಅಂಥ ದೊಡ್ಡ ನಾಯಕರುಗಳನ್ನ ನಾವು ನಿರೀಕ್ಷೆ ಇಟ್ಕೊಳ್ಳೋದ್ರಲ್ಲೂ. ಮೋದಿ ಅವರ ಯೂಸ್ ಅಂಡ್ ಥ್ರೋ ಪಾಲಿಸಿ ಕರ್ನಾಟಕಕ್ಕೂ ಬಂದಿದೆ ಅಂತ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದವರು, ಬಿಜೆಪಿಯವರು ಹೇಗೆ ವರಿಷ್ಠರನ್ನ ನಡೆಸಿಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಲಕ್ಷ್ಮಣ್ ಸವದಿಯನ್ನ ಲಿಂಗಾಯತ ಓಟ್ಗಾಗಿ DCM ಮಾಡಿದ್ರು, ಈಗ ಅವರನ್ನೇ ಹೊರಹಾಕಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಂತ ಹೇಳೋದಲ್ಲ, ಇದೇ ಲಕ್ಷ್ಮಣ್ ಸವದಿ ಅವರು ನಿಮಗೆ ಲಿಂಗಾಯತ ಓಟ್ ಬ್ಯಾಂಕ್ ಬೇಕಾದಾಗ ನೀವು ಡೆಪ್ಟಿ CM ಮಾಡಿದ್ರಿ, ಅವರಿಗೂ ಕೂಡ ಬಲವಂತವಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು. ಆ ಅವಮಾನವನ್ನು ಸಹಿಸ್ಕೊಂಡು ನಾನು ಇದರಲ್ಲಿ ಯಾಕಿದಾರೋ ಗೊತ್ತಿಲ್ಲ. ಜಗದೀಶ್ ಶೆಟ್ಟರ್ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಬೇರ್ ಮಟ್ಟದಿಂದ ಈ ಪಕ್ಷವನ್ನು ಕಟ್ಟಿದಂಥ ವ್ಯಕ್ತಿಗಳು. ಈ ರಾಜ್ಯದಲ್ಲಿ, ಇಡೀ ದಕ್ಷಿಣ ಭಾರತದಲ್ಲೇ ಬಿಜೆಪಿಗೆ ಒಂದು ಅಸ್ತಿತ್ವ ತಂದಿದ್ದು ಇವರೆಲ್ಲರೂ. ಬಿಜೆಪಿ ಒಡೆದ ಮನೆಯಾಗಿದೆ ಅಂತ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕೇಸರಿ ಪಾಳೆಯ ಈಗ ಯಾವುದೇ ಸಿದ್ಧಾಂತ ಬದ್ಧತೆಯನ್ನ ಉಳಿಸಿಕೊಂಡಿಲ್ಲ ಅಂದಿದ್ದಾರೆ. ಈಗಾಗಲೇ ಹಲವಾರು ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. ಈ ಬಾರಿ ಬಿಜೆಪಿ ರಾಜ್ಯದಲ್ಲಿ ಹೀನಾಯವಾಗಿ ಸೋಲಲಿದೆ ಅಂದಿದ್ದಾರೆ. ಒಡೆದ ಮನೆಯಾಗಿದೆ, ಬಿಜೆಪಿ ಅಂತ ಒಡೆದ ಮನೆಯಾಗಿದೆ. ಯಾವುದೇ ಸಿದ್ಧಾಂತ, ಯಾವುದೇ ಅವರಿಗೆ ಬದ್ಧತೆ ಇಲ್ಲದನ್ನು ತೋರಿಸಿದೆ. ಅಲ್ಲಿ ಸುಮಾರು ಜನ ಈಗಾಗಲೇ ಮಾಜಿ ಶಾಸಕರು, ಹಾಲಿ ಶಾಸಕರು ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ, ಕೆಲವರು JDS ಹೋಗಿದ್ದಾರೆ, ಕೆಲವರು ಪಕ್ಷೇತರಾಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಬಿಜೆಪಿ ಬಹಳ ಹೀನಾಯವಾಗಿ ಸೋಲ್ತದೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸಂತೋಷ್, ಸಿಎಂ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಧರ್ಮೇಂದ್ರ ಪ್ರಧಾನ್, ಅಣ್ಣಾಮಲೈ, ನಳಿನ್ ಕುಮಾರ್ ಕಟೀಲ್ ಭಾಗಿಯಾಗಿದ್ದರು. ಇನ್ನೂ ಬಾಕಿ ಇರುವಂತಹ 12 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಬಾಕಿ ಇದ್ದು, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವ ಕುತೂಹಲ ಮೂಡಿದೆ. ಜೊತೆಗೆ ಗೋವಿಂದರಾಜನಗರ ಟಿಕೆಟ್ ಬಗ್ಗೆಯೂ ಗಂಭೀರ ಚರ್ಚೆ ನಡೆದಿದ್ದು, ಉಮೇಶ್ ಶೆಟ್ಟಿಗೆ ಟಿಕೆಟ್ ಘೋಷಿಸುತ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಆದರೆ ಬಿಜೆಪಿ ಕಚೇರಿಗೆ ಅರುಣ್ ಸೋಮಣ್ಣ ಅವರನ್ನು ಕರೆಸಿ ಮಾತುಕತೆ ನಡೆಸಲಾಗಿದೆ. ಅಲ್ಲದೆ ಬಂಡಾಯ ಶಮನದ ಬಗ್ಗೆಯೂ ಚರ್ಚೆ ನಡೆಸಲಾಗಿದೆ.
ಅವಸರದ ನಿರ್ಧಾರವನ್ನ ಯಾವ ನಾಯಕರು ಮಾಡೋದು ಬೇಡ ಅಂತ ಸಚಿವ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ಒಂದ್ ವೇಳೆ ಅವಸರ ಪಟ್ರೆ ನಮ್ಮ ಮೂಗನ್ನ ನಾವೇ ಕುಯ್ದುಕೊಂಡಂತಾಗತ್ತೆ ಅಂದಿದ್ದಾರೆ. ಅದೇ ಕಾಂಗ್ರೆಸ್ಗೆ ನೆಲೆ ಇಲ್ಲ, ಹೀಗಾಗಿ ಬಿಜೆಪಿಯಲ್ಲಿ ಅಸಮಾಧಾನಗೊಂಡವರನ್ನ ತಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಜಗದೀಶ್ ಶೆಟ್ಟರು ಕೂಡ ನಮ್ಮ ಜೊತೆಯಲ್ಲಿ 1994ರಿಂದ ನಿರಂತರವಾಗಿ ಆಯ್ಕೆಯಾಗಿ ವಿವಿಧ ಹುದ್ದೆಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದಂಥವರು. ಅವರು ಅವಸರದ ನಿರ್ಧಾರ ತಗೊಳ್ಬಾರ್ದು, ಪಕ್ಷದಲ್ಲೇ ಮುಂದುವರಿಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಜಗದೀಶ್ ಶೆಟ್ಟರು ಕೂಡ ನಮ್ಮ ಜೊತೆಯಲ್ಲಿ 1990 ಇವತ್ತು ಗಡಿ ಜಿಲ್ಲೆ ಬೀದರ್ನಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಭಾಲ್ಕಿ ಹಾಗೂ ಹುಮ್ನಾಬಾದ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಲಿದ್ದಾರೆ. ಯುವ ಮತದಾರರನ್ನು ಸೆಳೆಯಲು ರಾಗಾ ನೇತೃತ್ವದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಬೆಳಗ್ಗೆ 11 ಗಂಟೆಗೆ ಬೀದರ್ಗೆ ರಾಹುಲ್ ಗಾಂಧಿ ಆಗಮಿಸಲಿದ್ದಾರೆ. ಬೀದರ್ನಿಂದ ಹೆಲಿಪ್ಯಾಡ್ ಮೂಲಕ ಭಾಲ್ಕಿಗೆ ತೆರಳಿ ಶಾಸಕ ಈಶ್ವರ್ ಖಂಡ್ರೆ ಅವರ ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಚುನಾವಣಾ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಜಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. 1:30ರಿಂದ 2:30ರವರೆಗೆ ಹುಮ್ನಾಬಾದ್ನಲ್ಲಿ ಸಮಾವೇಶ ನಡೆಯಲಿದೆ. ಸಮಾವೇಶದ ಬಳಿಕ ಹೈದರಾಬಾದ್ನಿಂದ ದೆಹಲಿಗೆ ರಾಹುಲ್ ತೆರಳಲಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಿದೆ. ಇವತ್ತು ಘಟಾನುಘಟಿಗಳು ಉಮೇದುವಾರಿಕೆ ಸಲ್ಲಿಕೆಗೆ ಸಿದ್ಧತೆ ನಡೆಸಿದ್ದಾರೆ. ಬಂಡಾಯ ಪಕ್ಷಾಂತರದ ಮಧ್ಯೆ ನಾಮಿನೇಷನ್ ಭರಾಟೆ ಜೋರಾಗಿದೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ಮೂರೂ ಪಕ್ಷಗಳಲ್ಲೂ ನಾಮಪತ್ರ ಭರಾಟೆ ಇವತ್ತು ಜೋರಾಗಿದ್ದು, ಚನ್ನಪಟ್ಟಣದಿಂದ ಎಚ್ಡಿಕೆ, ರಾಮನಗರದಿಂದ ನಿಖಿಲ್ ನಾಮಪತ್ರ ಸಲ್ಲಿಸಲಿದ್ದಾರೆ. ಕನಕಪುರದಿಂದ ಡಿಕೆಶಿ, ಮಲ್ಲೇಶ್ವರದಲ್ಲಿ ಅಶ್ವಥ್ ನಾರಾಯಣ್ ಹಾಗೂ ಎಸ್ಟಿ ಸೋಮಶೇಖರ್, ದಿನೇಶ್ ಗುಂಡೂರಾವ್ ಹಾಗೂ ಸಿಟಿ ರವಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಅವ್ರನ್ನ ಕೇಳಬೇಕು ಸರ್. ನೀವು ನಾಮಿನೇಷನ್ ಫೈಲ್ ಮಾಡ್ತೀನಿ 19ಕ್ಕೆ ಮಾಡ್ತಾ ಇದ್ದೀವಿ. 19ನೇ ತಾರೀಕು ನಿಖಿಲ್ ಅವ್ರ ಭವಿಷ್ಯ 17ನೇ ತಾರೀಕು ಮಾಡ್ತೀವಿ. ಕೊತ್ತನೂರು ಮಂಜುನಾಥ್ಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಘೋಷಣೆ ಆಗಿದೆ. ಆದರೆ ಕೊತ್ತನೂರು ಮಂಜುನಾಥ್ ಈಗ ಉಲ್ಟಾ ಹೊಡೆದಿದ್ದಾರೆ. ನನಗೆ ಮಾಹಿತಿ ನೀಡದೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಕೋಲಾರದಲ್ಲೇ ಸ್ಪರ್ಧೆ ಮಾಡಬೇಕು ಇಲ್ವೋ ಅನ್ನುವ ತೀರ್ಮಾನ ಆಗಲಿದೆ ಅಂತ ಹೇಳಿದ್ದಾರೆ. ಸರ್, ಕೋಲಾರ ಟಿಕೆಟ್ ಅನೌನ್ಸ್ ಆಗಿದೆ. ಅದು ಹಿರಿಯರು ಮಾರ್ಗದರ್ಶನದಲ್ಲಿ ಅವರೊಂದು ಡೈರೆಕ್ಷನ್ಸ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾನೇನು ಅಪ್ಲಿಕೇಶನ್ ಹಾಕಿರಲಿಲ್ಲ, ಏನೂ ಇಲ್ಲ. ನಾನಿಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಏನಾದರೂ ಉದ್ದೇಶ ಇದ್ದರೆ ನಾಳೆ ಸಾಯಂಕಾಲ ತೀರ್ಮಾನ ಆಗುತ್ತೆ. ಇಲ್ಲ ಲೋಕಲ್ ಅಲ್ಲಿ ಇರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮೈನಾರಿಟಿ ಲೀಡರ್ಸು, ಮೈನಾರಿಟಿ ಕಾಂಗ್ರೆಸ್ಸು, SC/ST ಕಾಂಗ್ರೆಸ್ಸು ಇವರೆಲ್ಲರೂ ಸೇರಿ ಕುತ್ಕೊಂಡು ಒಂದು ಇದರಲ್ಲಿ ಬಂದು ನನ್ನನ್ನು ಬನ್ನಿ ಅಂತ ಹೇಳಿದ್ರೆ ನಾನು ಬರೋದಕ್ಕೆ ಏನಾದರೂ ಒಂದು ಯೋಚನೆ ಮಾಡ್ಬೋದು. ಇದೇನು ಗೊತ್ತಿಲ್ಲದೆ ನಾನು ಯಾವ ಥರ ತೀರ್ಮಾನನೂ ನಾನು ಹೇಳೋಕ್ಕಾಗೋದಿಲ್ಲ ಇವಾಗ ಸದ್ಯಕ್ಕೆ. ರಮೇಶ್ ಜಾರಕಿಹೊಳಿ ಒಂದು ದಿನದ ಅಂತರದಲ್ಲಿ ಮತ್ತೆ ಅಥಣಿ ಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಥಣಿಗೆ ಬಂದು ಆಪ್ತರ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ. ಆಪ್ತ ಮಿತ್ರನ ಗೆಲುವಿಗೆ ರಮೇಶ್ ರಣತಂತ್ರ ರೂಪಿಸುತ್ತಿದ್ದಾರೆ. ರಾಜಕೀಯ ಬದ್ಧವೈರಿ ಲಕ್ಷ್ಮಣ್ ಸವದಿ ಸೋಲಿಗೆ ಸಭೆ ಮೇಲೆ ಸಭೆ ನಡೆಸಲಾಗುತ್ತಿದೆ. ಸಭೆಯಲ್ಲಿ RSS ಮುಖಂಡರು ಹಾಗೂ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಭಾಗಿಯಾಗಿದ್ದರು. ಅಥಣಿ ಪಟ್ಟಣದ ಮುರುಘೇಂದ್ರ ಬ್ಯಾಂಕ್ ಹತ್ತಿರದ ಖಾಸಗಿ ನಿವಾಸದಲ್ಲಿ ಸಭೆ ನಡೆಸಿದ್ದು, ಕೆಲ ಆಪ್ತರು ಮಾತ್ರ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನವಾಗಿದೆ. ಕಾಂಗ್ರೆಸ್ಗೆ ಅಖಂಡ ಶ್ರೀನಿವಾಸ ಮೂರ್ತಿ ಗುಡ್ ಬೈ ಹೇಳಿದ್ದಾರೆ. ಶಿರ್ಸಿಯಲ್ಲಿರುವ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ನಿವಾಸಕ್ಕೆ ಹೋಗಿ ಅವರು ರಾಜೀನಾಮೆ ಸಲ್ಲಿಸಿದ್ದಾರೆ. ಪುಲಕೇಶಿ ನಗರದ ಟಿಕೆಟ್ ವಂಚಿತರಾಗಿರುವ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಸದ್ಯ ಅಖಂಡಗೆ ಬಿಜೆಪಿ, ಜೆಡಿಎಸ್ ಗಾಳ ಹಾಕಿದ್ದು, ಅಖಂಡ ನಡೆ ಕಮಲದ ಕಡೆಯೋ ತೆನೆ ಕಡೆಯೋ ಅನ್ನೋದು ಇವತ್ತು ಫೈನಲ್ ಆಗಲಿದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕ್ಕೆ ಬಂದಿದ್ದೀನಿ. ಪಕ್ಷಕ್ಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಅದರಿಂದ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಸ್ಪೀಕರ್ ಅವರಿಗೆ, ಇವತ್ತು ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಬಂದಿದ್ದೀನಿ. ಮುಂದಿನ ನಡೆ ನಮ್ಮ ಕ್ಷೇತ್ರದ ಜನತೆ ನಾವೆಲ್ಲ ಕುತ್ಕೊಂಡು ನಮ್ಮ ಲೀಡರ್ಗಳೆಲ್ಲ ಕರೆಸಿ ಮಾತಾಡಿ ಆಮೇಲೆ ತೀರ್ಮಾನ ಮಾಡ್ತೀವಿ. ಹಿರಿಯ ನಾಯಕರು ಕೆಲವರು ಇದರಲ್ಲಿ ಭಾಗಿಯಾಗಿ ಇದನ್ನು ನಮ್ಗೆ ಕೊಡಬಾರ್ದು ಅಂತ ಕೆಲವರು ಹಠ ಮಾಡಿ ಮಾಡ್ತಾ ಇದ್ದಾರೆ. ಅದು ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ ನಾನು ಹೇಳೋದು. ಕೋಲಾರ ಬಿಜೆಪಿ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಕೋಲಾರ ತಾಲೂಕಿನ ಜನರ ಗಮನ ಸೆಳೆಯುವುದಕ್ಕೆ ಪ್ರತ್ಯೇಕ ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ 2 ಬಾರಿ ಶಾಸಕರಾಗಿದ್ದ ವರ್ತೂರು ಪ್ರಕಾಶ್ ಈಗ ಕೋಲಾರ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ 6 ಯೋಜನೆಗಳನ್ನು ಅನುಷ್ಠಾನ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಕೋಲಾರ ತಾಲೂಕು ಸಮಗ್ರ ಅಭಿವೃದ್ಧಿಗಾಗಿ ವಿಶೇಷ ಅನುದಾನ ತರುವುದಾಗಿ ಘೋಷಿಸಿದ್ದಾರೆ. ಈ ಕುರಿತು ಮಾತನಾಡಿದ ವರ್ತೂರು ಪ್ರಕಾಶ್, ಚುನಾವಣೆಯಲ್ಲಿ ಗೆದ್ದ 1 ತಿಂಗಳಲ್ಲೇ ಎಲ್ಲ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರುವುದಾಗಿ ತಿಳಿಸಿದ್ದಾರೆ. ಜನ ಆಶೀರ್ವಾದ ಮಾಡಿದ್ರೆ ಏನೆಲ್ಲ ಈ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿ ಭರವಸೆಗಳನ್ನು ಕೊಡ್ತಾ ಇದ್ದೇನೆ. ಚುನಾವಣೆಯಲ್ಲಿ
ಗೆಲ್ಲೋದು 100ಕ್ಕೆ 100 ಶತಸಿದ್ಧ. ಹಾಗಾಗಿ ನಾನೇನು ಭರವಸೆ ಕೊಟ್ಟಿದ್ದೀನಿ ಆ ಕಾರ್ಯಕ್ರಮವನ್ನು ಮಾಡೇ ತೀರ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಶಾಸಕನಾಗದೇ ಇದ್ದರೂ ಕೂಡ 25 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಕೋಲಾರ ನಗರದಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಮುಂದೆ ಚುನಾವಣೆಯಲ್ಲಿ ಶಾಸಕನಾದ ಮೇಲೆ ಏನು ನಾನು ಭರವಸೆ ಕೊಡ್ತಾ ಇದ್ದೀನಿ ಆ ಭರವಸೆಗಳನ್ನೆಲ್ಲ ಈಡೇರಿಸ್ತೀನಿ. ಚಾಮರಾಜನಗರದಲ್ಲಿ ನಾಗಶ್ರೀ ಪ್ರತಾಪ್ ಆಯಿತು. ಈಗ ಮತ್ತೊಬ್ಬ ಟಿಕೆಟ್ ವಂಚಿತ ಡಾಕ್ಟರ್ AR ಬಾಬು ಅವರು ಸಹ ವಿ ಸೋಮಣ್ಣಗೆ ಬೆಂಬಲ ಘೋಷಿಸಿದ್ದಾರೆ. ಚಾಮರಾಜನಗರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದ ಡಾಕ್ಟರ್ AR ಬಾಬು ಸುದ್ದಿಗೋಷ್ಠಿ ನಡೆಸಿ ನನಗೆ ಟಿಕೆಟ್ ಸಿಗುವ ಸಂಭವ ಇತ್ತು, ಆದರೆ ಪಕ್ಷ ವಿ ಸೋಮಣ್ಣ ಅವರನ್ನ ಕಣಕ್ಕಿಳಿಸಿದೆ. ವರಿಷ್ಠರ ನಿರ್ಧಾರವನ್ನ ಸ್ವಾಗತಿಸುತ್ತೇನೆ. ಪಕ್ಷದ ನಿಲುವಿಗೆ ಬದ್ಧನಾಗಿ ಅವರ ಪರ ಕೆಲಸ ಮಾಡ್ತೀನಿ ಅಂತ ಹೇಳಿದರು. ನನ್ನನ್ನು ಸೇರಿದಂತೆ ಯಾರೂ ಸಹ ಪಕ್ಷ ಅಥವಾ ದೇಶಕ್ಕಿಂತ ದೊಡ್ಡವರಲ್ಲ. ಬಿಜೆಪಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಪಕ್ಷದ ಅಭ್ಯರ್ಥಿ ಪರ ದುಡಿಯುವೆ ಅಂತ ಅವರು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷಾಂತರ ಪರ್ವ ಶುರುವಾಗಿದೆ. ಹುಮನಾಬಾದ್ ಭಾಗದಲ್ಲಿನ 100 ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಬಸವರಾಜ ಜಾಬಶೆಟ್ಟಿ ನೇತೃತ್ವದಲ್ಲಿ ಸೇರ್ಪಡೆಯಾಗಿದ್ದು, ಜೆಡಿಎಸ್ನ ಮಹೇಶ್ ಅಂಗಡಿ ಸೇರಿದಂತೆ 100 ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಕಾರ್ಕಳ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗಿದೆ. ಕಾರ್ಕಳ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಂಜುನಾಥ್ ಬಂಡಾಯ ಎದ್ದು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದರ ಜೊತೆಗೆ ಡಿಕೆ ಶಿವಕುಮಾರ್ ಕೋಟಿ ಹಣ ಪಡೆದು ಟಿಕೆಟ್ ಸೇಲ್ ಮಾಡಿದ್ದಾರೆ. ಕಾರ್ಕಳ ಅಭ್ಯರ್ಥಿ ಕೋಟಿ ಕೊಟ್ಟು ಟಿಕೆಟ್ ಪಡೆದಿದ್ದಾರೆ ಅನ್ನುವ ಗಂಭೀರ ಆರೋಪ ಮಾಡಿದ್ದಾರೆ. ಇವರು ಪಕ್ಷವನ್ನು ಮಾರಿದ್ದಾರೆ. ಇಲ್ಲಿ ಜಿಲ್ಲೆಯಲ್ಲಿ ನಾನು ಹೇಳ್ತಿದ್ದೇನೆ, ಇವತ್ತು ಟಿಕೆಟ್ ಮಾರಾಟ ಮಾಡಿದ್ದಾರೆ ಇವರು. ಸನ್ಮಾನ್ಯ ಸೊರಕೆ ಅವರ ಕಾರಣ ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ ಗಿಟ್ಟಿಸ್ತಾರೆ, ಕಳಪೆ ಕಾಮಗಾರಿ ಮಾಡಿದ್ದಾರೆ ಇವರು. ನಾನು ನೇರವಾಗಿ ಹೇಳ್ತೇನೆ, ಇದಕ್ಕೆ ಆಗದಿದ್ದರೆ ಅವರು ಈ ಜೀವಮಾನದ ಕಾರ್ಕಳದಲ್ಲಿ ಕಾಂಗ್ರೆಸ್ಸನ್ನು DKC ಮತ್ತು ಸೊರಕೆ ಅವರು ಉಡುಪಿಯಲ್ಲಿ ನಿರ್ನಾಮ ಮಾಡ್ತಾರೆ. DKC ಅವರಿಂದಾಗಿ ಕಾರ್ಕಳದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಚಿಕ್ಕಮಗಳೂರಲ್ಲಿ ನಡೆದ ವೀರಶೈವ ಸಮಾವೇಶದಲ್ಲಿ ಸಿಟಿ ರವಿ ಪತ್ನಿ ಭಾವುಕರಾಗಿದ್ದಾರೆ. ಸದ್ಯ ಕಿಡ್ನಿ ಸ್ಟೋನ್ನಿಂದಾಗಿ ಸಿಟಿ ರವಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹೀಗಾಗಿ ಅವರ ಗೈರಿನಲ್ಲಿ ಅವರ ಪತ್ನಿ ಸ್ಥಾನ ತುಂಬಿದ್ದಾರೆ. ನಿಮ್ಮ ಪ್ರೀತಿ ಮಗನಿಗೆ ಮತ ಹಾಕಿ ಗೆಲ್ಲಿಸಿ ಅಂತ ಮತದಾರರಿಗೆ ಮನವಿ ಮಾಡಿದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿಗೆ ಪ್ರತಿಯೊಂದು ಹೆಜ್ಜೆಲೂ ನಿಮ್ ಜೊತೆ ಇರ್ತಾರೆ ಅಂತ ಹೇಳ್ತಾ, ಹಿಂದೆ ಮುಂದಿನ ತಿಂಗಳ 10ನೇ ತಾರೀಕು ಮತದಾನ ಇದೆ. ಯಾರು ಮತದಾನಕ್ಕೆ ತಪ್ಪಿಸ್ದಲೆ ಬಂದು ಮತದಾನ ಮಾಡಿ ಒಬ್ಬ ಒಳ್ಳೆ ವ್ಯಕ್ತಿ ಒಳ್ಳೆ ಸ್ಥಾನಕ್ಕೆ ಹೋಗ್ಲಿ ಅಂತ ಆಸೆ ಪಡ್ತೀವಿ. ಒಂದು ಒಳ್ಳೆ ರಾಜಕೀಯ ಒಡನಾಟ ಇರಬೇಕು, ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಒಡನಾಟ ಇರಬೇಕು, ಹಿರಿಯ ರಾಜಕಾರಣಿ ಜೊತೆ ಒಡನಾಟ ಇರಬೇಕು. ಆ ಒಡನಾಟ ನಮ್ಮ ಸಿಟಿ ರವಿ ಅವರಿಗಿದೆ ಅಂತ ನಂಬಿ ನಿಮ್ ಜೊತೆ ಆ ವ್ಯಕ್ತಿನೇ ಮತ್ತೆ ಆರಿಸಿ ಬರಲಿ ಈ ಕ್ಷೇತ್ರ. ಜೆಡಿಎಸ್ ಅಭ್ಯರ್ಥಿ ಪ್ರಚಾರದ ನೆಪದಲ್ಲಿ ಮಹಿಳೆಯರನ್ನ ಮಂಚಕ್ಕೆ ಕರೆದ ಆರೋಪ ಕೇಳಿಬಂದಿದೆ. ತುಮಕೂರು ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ವಿರುದ್ಧ ಮಹಿಳೆಯರು ಸಿಡಿದೆದ್ದು ಪ್ರತಿಭಟನೆ ನಡೆಸಿದರು. 100 ಮಹಿಳೆಯರು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಗೋ ಬ್ಯಾಕ್ ಗೋವಿಂದರಾಜು ಅನ್ನುವ ಘೋಷಣೆ ಕೂಗಿದ್ದು ಜೆಡಿಎಸ್ನಿಂದ ಗೋವಿಂದರಾಜುಗೆ ಬಿ ಫಾರಂ ಕೊಡದಂತೆ ಆಗ್ರಹಿಸಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ತುಮಕೂರಿನ ಹೆಣ್ಣು ಮಕ್ಕಳ ಮೇಲೆ ಗೌರವ ಇದ್ರೆ ಗೋವಿಂದರಾಜು ಅವರನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಅಸಭ್ಯವಾಗಿ ನಡೆದುಕೊಂಡ ಬಗ್ಗೆ ರೇಷ್ಮಾ ಅನ್ನುವ ಮಹಿಳೆ ದೂರು ಕೊಟ್ಟಿದ್ದು, ಗೋವಿಂದರಾಜು ಮಾತನಾಡಿದ ಪೋಲಿ ಆಡಿಯೋ ಬಿಡುಗಡೆಯಾಗಿದೆ. ಆಟ ಆಡುವ ವೇಳೆ ಕೆರೆಯಲ್ಲಿ ಬಾಲಕ ಬಿದ್ದು ಸಾವನ್ನಪ್ಪಿರುವ ಘಟನೆ ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ನಡೆದಿದೆ. 9ನೇ ತರಗತಿ ಓದ್ತಾ ಇದ್ದ ಸಂಜಯ್ ಆಟ ಆಡೋದಕ್ಕೆ ಹೋದಾಗ ಆಯತಪ್ಪೆ ಕೆರೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೊಟ್ಟು ಬಾಲಕನ ಶವಕ್ಕಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಮೃತ ಬಾಲಕ ಜೆಪಿ ಪಾರ್ಕ್ ಬಳಿಯ ಮೋಹನ್ ಕುಮಾರ್ ಲೇಔಟ್ ನಿವಾಸಿಯಾಗಿದ್ದಾನೆ. ಲಾರಿ ದ್ವಿಚಕ್ರ ವಾಹನ ನಡುವೆ ಭೀಕರ ಅಪಘಾತವಾಗಿದ್ದು, ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಈ ಘಟನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ನಡೆದಿದೆ. 25 ವರ್ಷದ ಪ್ರಸಾದ್ ಮೃತ ದುರ್ದೈವಿಯಾಗಿದ್ದು, ಈತ ಆಂಧ್ರಪ್ರದೇಶದ ಬೇಗಂಪೇಟೆ ನಿವಾಸಿಯಾಗಿದ್ದು, ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಎನ್ನಲಾಗಿದೆ. ಕಾರ್ ಪಲ್ಟಿಯಾಗಿ 3 ಗಂಭೀರ ಗಾಯವಾಗಿರುವ ಘಟನೆ ಆನೇಕಲ್ ಪಟ್ಟಣದ ಥಳಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಬಳಿ ನಡೆದಿದೆ. ಮುತ್ಯಾಲಮಡು ಪ್ರವಾಸಿ ತಾಣಕ್ಕೆ ತೆರಳಿ ವಾಪಸ್ಸಾಗುವಾಗ ಈ ಅವಘಡ ಸಂಭವಿಸಿದೆ. ಕಾರಲ್ಲಿದ್ದ ಮುತ್ಯಾಲಮಡು ಪ್ರವಾಸಿ ತಾಣಕ್ಕೆ ತೆರಳಿ ಎಣ್ಣೆ ಪಾರ್ಟಿ ಮುಗಿಸಿ ವಾಪಸ್ಸಾಗುವಾಗ ನಿಯಂತ್ರಣ ತಪ್ಪಿ ಕಾರು ಪಲ್ಟಿಯಾಗಿದೆ. ಸದ್ಯ ಗಾಯಾಳುಗಳಿಗೆ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಾರು ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ಖರ್ಘರ್ನಲ್ಲಿ ಆಯೋಜಿಸಲಾಗಿದ್ದ ಮಹಾರಾಷ್ಟ್ರ ಭೂಷಣ್ ಪ್ರಶಸ್ತಿ ವಿತರಣಾ ಸಮಾರಂಭದ ವೇಳೆ ಭಾರೀ ಬಿಸಿಲಿನ ಹೊಡೆತ ತಾಳಲಾಗದೆ 11 ಜನ ಸಾವನ್ನಪ್ಪಿರುವ ಕರುಣಾಜನಕ ಘಟನೆ ನಡೆದಿದೆ. ಘಟನೆಯಲ್ಲಿ 600ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ. ಈ ಪೈಕಿ ಕೆಲವರಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮನೆಗೆ ಕಳುಹಿಸಲಾಗಿದೆ. ಇನ್ನು ಕೆಲವರಿಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಡಿಸಿಎಂ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಹಲವು ರಾಜಕೀಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದುರಂತದ ಬಗ್ಗೆ ಮುಖ್ಯಮಂತ್ರಿ ಶಿಂದೆ ತೀವ್ರ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಾವನ್ನಪ್ಪಿದವರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮೆರಿಕ ಮತ್ತೆ ಹೊಗಳಿದೆ. ಮೋದಿ ಅವರು ದೂರದೃಷ್ಟಿ ಹೊಂದಿರುವ ಜನಪ್ರಿಯ ವಿಶ್ವನಾಯಕ. ಅವರು ತಾಂತ್ರಿಕತೆ ಕುರಿತು ಅಪಾರ ಜ್ಞಾನವನ್ನು ಹೊಂದಿದ್ದಾರೆ. ಜಾಗತಿಕ ಶಕ್ತಿಯನ್ನಾಗಿ ಮುನ್ನಡೆಸುವ ಬದ್ಧತೆ ಮತ್ತು ಬಯಕೆಯನ್ನು ಹೊಂದಿರುವ ಅತ್ಯಂತ ಜನಪ್ರಿಯ ವಿಶ್ವನಾಯಕ ಅಂತ ಅಮೆರಿಕದ ವಾಣಿಜ್ಯ ಸಚಿವೆ ಗಿನಾ ರೈಮೊಂಡೊ ಪ್ರಶಂಸಿಸಿದ್ದಾರೆ. ದುಬೈನ ವಸತಿ ಸಂಕೀರ್ಣವೊಂದರಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ 16 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈ ಪೈಕಿ ಕೇರಳದ ದಂಪತಿ ಸೇರಿದಂತೆ 4 ಭಾರತೀಯರು ಮೃತಪಟ್ಟಿದ್ದಾರೆ ಅಂತ ದುಬೈ ಪೊಲೀಸ್ ಮೂಲಗಳು ತಿಳಿಸಿವೆ. ಇದಲ್ಲದೆ ಇನ್ನೂ 9 ಮಂದಿ ಅಗ್ನಿ ಅನಾಹುತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದುಬೈನ ಸ್ಥಳೀಯ ಕಾಲಮಾನ ಮಧ್ಯಾಹ್ನ 12:35 ಸುಮಾರಲ್ಲಿ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಪೀಕರ್ ಒಂದು ವರನ ತಲೆ ಮೇಲೆ ಬಿದ್ದಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ನವ ವಧುವರರು ಡ್ಯಾನ್ಸ್ ಮಾಡೋದಕ್ಕೆ ಸಜ್ಜಾಗಿದ್ದಾಗ ಇದ್ದಕ್ಕಿದ್ದಂತೆ ವರನಿಗೆ ಹಿಂಬದಿಯಿಂದ ಬಂದು ಸ್ಪೀಕರ್ ಬಡಿಯುತ್ತೆ. ಆದರೆ ಈ ಘಟನೆ ಎಲ್ಲಿ ನಡೆದಿದ್ದು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಗದಗ ಹುಬ್ಬಳ್ಳಿ ರಸ್ತೆಯಲ್ಲಿ ಮಲಗಿದ್ದ ಚಿರತೆಯನ್ನ ಕಂಡು ಪ್ರಯಾಣಿಕರು ಆತಂಕಕ್ಕೊಳಗಾಗಿದ್ದಾರೆ. ಗದಗದ ಬಿಂಕದಕಟ್ಟಿ ಸಮೀಪ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ನಡು ರಸ್ತೆಯಲ್ಲಿ ಮಲಗಿರೋ ದೃಶ್ಯವನ್ನ ಪ್ರಯಾಣಿಕರು ಮೊಬೈಲಲ್ಲಿ ಸೆರೆ ಹಿಡಿದಿದ್ದಾರೆ. ಇನ್ನು ಚಿರತೆ ಕಪ್ಪತಗುಡ್ಡದಿಂದ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಐಪಿಎಲ್ ಇತಿಹಾಸದಲ್ಲೇ ಸಾಂಪ್ರದಾಯಿಕ ಬದ್ಧ ವೈರಿಗಳು ಎನಿಸಿಕೊಂಡಿರುವ ಆರ್ಸಿಬಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಮೆಗಾ ಫೈಟ್ಗೆ ವೇದಿಕೆ ಸಿದ್ಧವಾಗಿದೆ. ಬೆಂಗಳೂರಿನಲ್ಲಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ಪಂದ್ಯ ನಡೆಯಲಿದೆ. 2 ದಿನದ ಹಿಂದಷ್ಟೇ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಬಗ್ಗು ಬಡಿದಿದ್ದ ಆರ್ಸಿಬಿ ತವರಿನ ಅಂಗಳದಲ್ಲಿ ಮತ್ತೊಂದು ಜಯದ ನಿರೀಕ್ಷೆಯಲ್ಲಿದ್ದರೆ ಗಾಯಾಳು ಸಮಸ್ಯೆಯಿಂದ ಹೊರತಾಗಿಯೂ ಗೆಲುವಿನ ದಾರಿ ಹುಡುಕೋದಕ್ಕೆ ಚೆನ್ನೈ ಎದುರು ನೋಡ್ತಿದೆ. ಮತ್ತೊಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿರುವ ಆರ್ಸಿಬಿ ಚೆನ್ನೈ ಮ್ಯಾಚ್ ನಡೆಯುವುದು ಅನುಮಾನ ಎನ್ನಲಾಗುತ್ತಿದೆ. ಸ್ಟೇಡಿಯಂನಲ್ಲಿ ಭದ್ರತೆ. ರಾಜಸ್ಥಾನದ ಚಿಲ್ವೆ ನಂದಿನಿ ಗುಪ್ತಾ 2023ನೇ ಸಾಲಿನ ಮಿಸ್ ಇಂಡಿಯಾ ಆಗಿ ಆಯ್ಕೆಯಾಗಿದ್ದಾರೆ. ಮಣಿಪುರದ ರಾಜಧಾನಿ ಇಂಫಾಲ್ದಲ್ಲಿ ನಡೆದ ವರ್ಣರಂಜಿತ ಕಾರ್ಯಕ್ರಮದ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ನಂದಿನಿ ವಿಜೇತರಾಗಿ ಹೊರಹೊಮ್ಮಿದ್ರು. ದೆಹಲಿ ಮೂಲದ ಶ್ರೇಯಾ ಪೂಂಜಾ ಮತ್ತು ಮಣಿಪುರದ ತೌನೊಂಜಮ್ ಕ್ರಮವಾಗಿ ಮೊದಲ ಮತ್ತು ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಈ ಪ್ರಶಸ್ತಿಯೊಂದಿಗೆ 2023ನೇ ಸಾಲಿನ ಭುವನ ಸುಂದರಿ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅವಕಾಶ ನಂದಿನಿ ಪಡೆದಿದ್ದಾರೆ. ತಾಯಿನೆಲದಿಂದ ದೂರ ಇದ್ರೂ ಧರ್ಮ ಸಂಸ್ಕೃತಿ ಆಚರಣೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗ್ತಾ ಇರುವ ಆಸ್ಟ್ರೇಲಿಯಾದ ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿ ವತಿಯಿಂದ ಪರ್ತ್ನಲ್ಲಿ ಅದ್ದೂರಿ ಹನುಮಾನ್ ಜಯಂತಿ ಆಚರಿಸಲಾಯಿತು. ಆಸ್ಟ್ರೇಲಿಯಾದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿಯಿಂದ 11ನೇ ವರ್ಷದ ಹನುಮಾನ್ ಜಯಂತಿಯನ್ನ ವೆಸ್ಟರ್ನ್ ಆಸ್ಟ್ರೇಲಿಯಾದ ಪರ್ತ್ನ ಬೆಂಚಿ ಹಾಲ್ನಲ್ಲಿ ನಡೆಸಲಾಗಿದೆ. ರಾಮ ಸೀತೆ ವಿಗ್ರಹಗಳಿಗೆ ಅಭಿಷೇಕ ಪೂಜೆಯನ್ನು ಸಲ್ಲಿಸಲಾಯಿತು. ಅಲ್ಲದೆ ಹನುಮಾನ್ ದೇವರ ರಥೋತ್ಸವ ನಡೆಸುವ ಮೂಲಕ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಆಸ್ಟ್ರೇಲಿಯಾದಲ್ಲಿ ವಾಸವಾಗಿರುವ ಭಾರತೀಯ ಕುಟುಂಬಗಳು ಜಯಂತಿ ಆಚರಣೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಎಲೆಕ್ಷನ್ ಬೆಂಚ್ ಕಾಮಿಡಿ ಪಂಚ್ ಪೊಲಿಟಿಕಲ್ ಸೈನ್ಸ್ಗೆ ನವರಸದ ಟಚ್. ರಾಜಕಾರಣಿಗಳ ಪ್ರಕಾರ ಅವರು ಮಾಡಿದ್ದೇ ಸರಿ, ಇಂಥದ್ದನ್ನೆಲ್ಲ ಹಾಸ್ಯದ ಬಾಂಡ್ಲಿಯೊಳಗೆ ಹಾಕೊಂಡು ಹುರಿದು ಬಡಿಸುತ್ತೆ ನಮ್ ಚುನಾವಣಾ ಚುರುಮುರಿಯನ್ನ ನೋಡ್ತಾ ಇವತ್ತಿನ ಪ್ರಮುಖ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.